ಸ್ನೇಹಿತರ ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಆರುಂಡಿ. ಇಡೀ ನಾಗರಿಕ ಸಮಾಜವೇ ತಲೆ ತಗ್ಗಿಸುವಂಥ ಘಟನೆ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ಬೆಂಗಳೂರಿನ ಸಿಲಿಕಾನ್ ಸಿಟಿ ಚಿಕ್ಕಬಾಣಾವರದಲ್ಲಿ ನಡೆದಿರ್ತಕ್ಕಂಥ ಘಟನೆ. ಗುಡ್ಡೆ ಬಸವಪುರದಲ್ಲಿ ನಾವು ಇತ್ತೀಚೆಗೆ ಅನೇಕ ಘಟನೆಗಳನ್ನು ಕೇಳ್ತಾ ಇದ್ದೀವಿ, ಅನೇಕ ಕೃತ್ಯಗಳ ಘಟನೆಗಳನ್ನು ಕೇಳ್ತಾ ಇದ್ವಿ, ಭೀಕರವಾದಂಥ ಘಟನೆಗಳನ್ನು ಮಾಧ್ಯಮಗಳಲ್ಲಿ ನೋಡ್ತಾ ಇರ್ತೀವಿ. ಗಂಡನನ್ನೇ ಮುಗಿಸ್ಬಿಡೋದು, ಡ್ರಮ್ನಲ್ಲಿ ಮುಚ್ಚಿಡೋದು, ಈ ಥರದ ಘಟನೆಗಳನ್ನು ಕೇಳ್ತಾ ಇರ್ತೀವಿ. ಆದರೆ ಇದು ಯಾವ ಹಂತಕ್ಕೆ ಹೋಗಿದೆ ಅಂದರೆ, ಸ್ವಂತ ಕರಳು ಕರುಳಿನ ಕುಡಿ ಮಗನ ಪ್ರಾಣವನ್ನು ತೆಗೆಯೋದಕ್ಕೂ ಕೂಡ ಇತ್ತೀಚೆಗೆ ಸ್ವಂತ ತಾಯಿಯೂ ಕೂಡ ಹೇಸ್ತಾ ಇಲ್ಲ. ಆ ಥರದ ಘಟನೆಗಳನ್ನು ಕೇಳಿದಾಗ ನಮಗೂ ಕೂಡ ಸಮಾಜ ಯಾವ ರೀತಿಯಾಗಿ ಬದಲಾಗಿದೆ ಅಂತ ಅನ್ನಿಸ್ತಾ ಇದೆ. ಹರಿಣಿ ಮತ್ತು ಅಭಿನಂದನ್ ಮುದ್ದಾದಂಥ ಜೋಡಿ. ಸಂಸಾರ ಆರಂಭದಲ್ಲಿ ಎಲ್ಲವೂ ಕೂಡ ಚೆನ್ನಾಗೇ ಇತ್ತು, ಆದರೆ ಬರ್ತಾ ಯಾವುದೂ ಕೂಡ ಸರಿ ಇರಲಿಲ್ಲ. ಇದಕ್ಕೆ ಅನೈತಿಕ ಸಂಬಂಧ ಮತ್ತು ಅಕ್ರಮ ಸಂಬಂಧವೇ ಕಾರಣ ಅನ್ನೋ ಬೆಚ್ಚಿ ಬೀಳಿಸುವಂಥ ಮಾಹಿತಿ ಕೂಡ ಈಗ ಸಿಗ್ತಾ ಇರೋದು. ನೋಡಿ, ಈ ಕೇಸ್ನಲ್ಲಿ ಬಹಳಷ್ಟು ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ಗಳು ಕೂಡ ಇದ್ದಾವೆ. ಈಗ ಸದ್ಯ ಮಾಧ್ಯಮಗಳಲ್ಲಿ ವೈರಲ್ ಆಗ್ತಾ ಇರ್ತಕ್ಕಂಥ ಸುದ್ದಿ ಏನು, ಹರಿಣಿ ಅಭಿನಂದನ್ ಜೊತೆ ಸಂಸಾರ ಮಾಡಲಿಕ್ಕೆ ಇಷ್ಟ ಇರಲಿಲ್ಲ. ಆಕೆ ವಿನಯ್ ಜೊತೆಗೆ ಅಕ್ರಮ ಸಂಬಂಧವನ್ನು ಹೊಂದಿದ್ಲು. ಹಾಗಾಗಿ ವಿನಯ್ನ ಮನೆ ಕರೆಸ್ಕೊಂಡು ರಾತ್ರೋರಾತ್ರಿ ಸ್ವಂತ ಗಂಡ ಅಭಿನಂದನ್ ಮತ್ತು ಸ್ವಂತ ಪುತ್ರನ ಪ್ರಾಣವನ್ನು ತೆಗೆದು ಅದನ್ನು ಮುಚ್ಚಿಡೋ ಕಳ್ಳ ನಾಟಕವನ್ನು ಹಾಡಿದ್ಲು. ಪೊಲೀಸ್ ತನಿಖೆಯಿಂದ ಅದು ಬೆಳಕಿಗೆ ಬಂತು ಅಂತ. ಇದು ಒಂದು ಹಂತದ ಸುದ್ದಿ. ಇದರಲ್ಲಿ ನಾನು ಕೆಲವೊಂದು ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ಗಳನ್ನು ಕೂಡ ಕೊಡಬೇಕು. ಯಾಕೆ ಅಂದರೆ, ಈಗ ಹರಿಣಿಯವರ ತಾಯಿ ಅಂದರೆ ಅಭಿನಂದನ್ ಅವರ ಅತ್ತೆ ಹೇಳ್ತಾ ಇರೋದೇನು, ಅಭಿನಂದನ್ ಕ್ಯಾರೆಕ್ಟರ್ ಸರಿ ಇರಲಿಲ್ಲ, ಆತ ಸೈಕೋ ಮನಸ್ಥಿತಿ ಇತ್ತು, ಆತ ವಿಚಿತ್ರವಾಗಿ ನಡೆದುಕೊಳ್ತಾ ಇದ್ದ, ಅದಕ್ಕೆ ನನಗೆ ವಿಡಿಯೋ ಸಾಕ್ಷಿ ಇದೆ ಅನ್ನೋ ಥರದಲ್ಲಿ ಈಗ ಅತ್ತೆ ಮಾಧ್ಯಮಗಳ ಮುಂದೆ ಬಂದು ಹೇಳ್ತಾ ಇರೋದು. ಹಾಗಾದ್ರೆ ಅವತ್ತು ರಾತ್ರಿ ನಡೆದಿದ್ದೇನು, ಹರಿಣಿ ಪೊಲೀಸರ ಮುಂದೆ ಬಾಯ್ಬಿಟ್ಟಿರೋದೇನು, ಈಗ ಅತ್ತೆ ಆರೋಪ ಮಾಡ್ತಾ ಇರೋದು ಯಾವ ಕಾರಣಕ್ಕೆ, ಈ ಅಕ್ರಮ ಸಂಬಂಧ ನಿಜವಾ ಸುಳ್ಳ, ಇದಕ್ಕಿಂತ ಹಿಂದೆ 2 ತಿಂಗಳು ಓಡಿ ಹೋಗಿದ್ಲು ಅನ್ನೋ ಥರದಲ್ಲಿ ಕೂಡ ಚರ್ಚೆಗಳಾಗ್ತಾ ಇದೆ ಹರಿಣಿ. ಹಾಗಾದರೆ 2 ತಿಂಗಳು ಓಡಿ ಹೋದಾಗ ಎಲ್ಲಿದ್ಲು, ಈ ಥರದ್ದು ಎಲ್ಲ ಕನ್ಫ್ಯೂಷನ್ಸ್ಗಳಿಗೂ ಒಂದು ಕ್ಲಾರಿಟಿಯನ್ನು ಕೊಟ್ಟು ಬಿಡ್ತೀನಿ, ಏನಾಯಿತು ಈ ಘಟನೆ ಅಂತ. ಸ್ನೇಹಿತರೆ, ಭಾನುವಾರ ರಾತ್ರಿ ಇದೇ ಹರಿಣಿ ಗಂಡನನ್ನು ಮುಗಿಸ್ಬೇಕು. ಯಾಕೆಂದರೆ ಸಂಸಾರದಲ್ಲಿ ಯಾವುದೂ ಕೂಡ ಚೆನ್ನಾಗಿರಲಿಲ್ಲ, ಡಿವೋರ್ಸ್ ಬೇಕು ಅಂತ ಅನೇಕ ಬಾರಿ ಹರಿಣಿ ಅಭಿನಂದನ್ಗೆ ರಿಕ್ವೆಸ್ಟ್ ಮಾಡ್ಕೊಂಡಿರ್ತಾಳೆ, ಒತ್ತಾಯ ಮಾಡಿರ್ತಾಳೆ. ಸಂಸಾರ ಈಗಾಗಲೇ ಮೂರಾ ಬಟ್ಟೆಯಾಗಿ ಹೋಗಿಬಿಟ್ಟಿದೆ ಅನ್ನೋದು ಇಬ್ಬರಿಗೂ ಕೂಡ ಕನ್ಫರ್ಮ್ ಆಗಿದ್ದರೂ ಕೂಡ ಗಂಡನಿಗೆ ಒಂದು ಕನ್ಸರ್ನ್ ಏನು ಅಂದರೆ, ಮಗ ಅನಾಥವಾಗಿಬಿಡ್ತಾನೆ ತಾಯಿ ಇಲ್ಲದೆ ಇದ್ದರೆ, ಹಾಗಾಗಿ ಈಗಲೇ ಡಿವೋರ್ಸ್ ಬೇಡ ಅನ್ನೋ ಹಂತದಲ್ಲಿ ಆ ನಿರ್ಧಾರವನ್ನು ಅಭಿನಂದನ್ ಯಾವಾಗಲೂ ಕೂಡ ಆ ಥರದ ಇಚ್ಛೆಯನ್ನು ವ್ಯಕ್ತಪಡಿಸ್ತಾ ಇರ್ತಾನೆ. ಆದರೆ ಹರಿಣಿ ಕೇಳಬೇಕಲ್ವಾ, ನನಗೆ ಡಿವೋರ್ಸ್ ಬೇಕೇ ಬೇಕು ಅಂತ ಪಟ್ಟು ಹಿಡಿದು ಕೂತ್ಬಿಟ್ಟಿದ್ಲಂತೆ. ಜೊತೆಗೆ ಭಾನುವಾರ ರಾತ್ರಿ ವಿನಯ್ಗೆ ಕರೆ ಮಾಡಿ ನಿನ್ನ ಮನೆಗೆ ಬಾ ಅಂತ ಹೇಳಿ ಅದೇ ವಿನಯ್ ಜೊತೆ ಸೇರಿಕೊಂಡು ಮನೆಯ CCTV ಕ್ಯಾಮ್ರಾಗಳನ್ನು ಆಫ್ ಮಾಡಿಸಿ, ನೋಡಿ, ಒಂದು ರೂಮ್ನಲ್ಲಿ ಅಭಿನಂದನ್ ಮತ್ತು ಮಗ ಮಲ್ಕೊಂಡಿರೋದು. ಇವರಿಬ್ಬರು ಯಾಕೆ ಚೆನ್ನಾಗಿರಲಿಲ್ಲ ಸಂಸಾರದಲ್ಲಿ, ಇಬ್ಬರು ಅನ್ಯೋನ್ಯವಾಗಿರಲಿಲ್ಲ ಅನ್ನೋದಕ್ಕೆ ಇದೇ ಸಾಕ್ಷಿ. ಹರಿಣಿ ಒಂದು ರೂಮ್ನಲ್ಲಿ ಮಲಗೋದು, ಇವರಿಬ್ಬರು ಒಂದು ರೂಮ್ನಲ್ಲಿ ಮಲಗೋದು. ವಿನಯನನ್ನು ಕರೆಸ್ಕೊಂಡು CCTV ಕ್ಯಾಮ್ರಾಗಳನ್ನು ಆಫ್ ಮಾಡಿಸಿ ಮನೆಯಲ್ಲಿದ್ದಂಥ ಕುಕ್ಕರ್ನಿಂದ ಆ ಹಿಡಿಯಿಂದ ಇದೇ ಅಭಿನಂದನ್ ತಲೆಗೆ ಹೊಡೆದು, ಈ ವಿನಯ್ ಮತ್ತು ಈ ಹರಿಣಿ ಇಬ್ಬರು ಲವರ್ಸ್ ಅಲ್ಲ, ಬಾಯ್ ಫ್ರೆಂಡ್ ಅಲ್ವಾ, ಈ ಅಕ್ರಮ ಸಂಬಂಧದ ಸಾಕ್ಷಿಯಾಗಿ ಈ ಕೃತ್ಯ ನಡೆದಿರೋದು. ಅದಾದ ಮೇಲೆ ಸ್ವಂತ ಗಂಡನ ಪ್ರಾಣವನ್ನು ತೆಗೆದ ನಂತರ ಮಗ ಕಣ್ಣೆದ್ರೆ ಕೂತ್ಬಿಟ್ಟಿದ್ದಾನೆ. ಗೊತ್ತಾಗ್ತಾ ಇದೆ ಅವನಿಗೆ ಏನಾಗ್ತಾ ಇದೆ ಅಂತ. ಅವನೇ ನಾಳೆ ಸಾಕ್ಷಿ ಆಗಿಬಿಡ್ಬೋದು. ಆತನನ್ನು ಬಿಟ್ಟರೆ ಹೇಗೆ, ಅದಕ್ಕೋಸ್ಕರ ಬಾಯ್ ಫ್ರೆಂಡ್ ಮತ್ತು ಹರಿಣಿ ಇಬ್ಬರು ಕೂಡ ಒಂದು ಪ್ಲ್ಯಾನ್ ಮಾಡ್ತಾರೆ, ಇವನು ಮುಗಿಸ್ಬಿಡಬೇಕು ಅಂತ. ಅಲ್ಲೇ ಇದ್ದಂಥ ದಿಂಬಿನಿಂದ ಆತನನ್ನು ಉಸಿರುಗಟ್ಟಿಸಿ ಆತನನ್ನು ಕೂಡ ಭಾರದ ಲೋಕಕ್ಕೆ ಕಳಿಸಿಬಿಡ್ತಾರೆ. ನೋಡಿ, ಇದು ರಾಕ್ಷಸಿ ಪ್ರವೃತ್ತಿ. ಅದಕ್ಕೆ ನಾನು ಇಡೀ ನಾಗರಿಕ ಸಮಾಜ ತಲೆ ತಗ್ಗಿಸುವಂಥ ಘಟನೆ ಯಾಕೆ ಅಂತಂದರೆ, ನಿಮಗೆ ಸಂಬಂಧ ಸರಿ ಇರಲಿಲ್ವಾ ಅಥವಾ ನಿಮಗೆಲ್ಲವೂ ಕೂಡ ಸರಿ ಹೋಗ್ತಾ ಇಲ್ಲ ಅಂತ ಅನಿವಾರ್ಯ ಆದಾಗ ದೂರ ಆಗಿಬಿಡ್ಬೋದು. ಆದರೆ 2 ಅಮಾಯಕ ಜೀವಗಳನ್ನು ಬಲಿ ತೆಗೆದುಕೊಳ್ಳೋದಿದೆಯಲ್ಲ, ಇದು ನಿಜಕ್ಕೂ ಕೂಡ ಶಾಕ್ ಆದಂಥ ಘಟನೆ. ಇಷ್ಟೇ ಅಲ್ಲ, ಬೆಳಗ್ಗೆ 7 ಗಂಟೆಗೆ ಇದೇ ಹರಿಣಿ ಪೊಲೀಸ್ನವ್ರಿಗೆ, ಚಿಕ್ಕಬಾಣಾವರ ಪೊಲೀಸ್ನವ್ರಿಗೆ ಕರೆ ಮಾಡಿ, ಇಲ್ಲ ಈ ಥರದೊಂದು ಘಟನೆ ಆಗಿಬಿಟ್ಟಿದೆ, ಮನೇಲಿ ಅವ್ರು ಯಾರೂ ಕೂಡ ಎಚ್ಚರ ಆಗ್ತಾ ಇಲ್ಲ, ಮಗ ಮತ್ತು ಗಂಡ ಏನು ಕೂಡ ರಿಯಾಕ್ಟ್ ಮಾಡ್ತಾ ಇಲ್ಲ ಅಂತ ಹೇಳಿ ಪೊಲೀಸ್ನವ್ರಿಗೆ ಮಾಹಿತಿ ಕೊಟ್ಟಿರೋದು. ತಕ್ಷಣ ಪೊಲೀಸ್ನವರು ಬರ್ತಾರೆ. ಅವ್ರಿಗೆ ಗೊತ್ತಾಗುತ್ತೆ ಈ ಕೇಸ್ನಲ್ಲಿ ಏನೋ ಒಂದು ರೀತಿಯಾದಂಥ ಅನುಮಾನಗಳು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಇನ್ನು ಅಭಿನಂದನ್ಗೆ ಕಿವಿಯಲ್ಲಿ ಒಂದಿಷ್ಟು ಕೆಂಪು ಜಲದ ಕಣಗಳು ಹೊರಗೆ ಬಂದಿರೋದು ಗೊತ್ತಾಗುತ್ತೆ, ನೆತ್ತರು ಹರಿದಿರೋದು ಗೊತ್ತಾಗುತ್ತೆ. ಹಾಗಾಗಿ ಪೊಲೀಸ್ನವ್ರಿಗೆ ಒಂದು ಅನುಮಾನ ಬರುತ್ತೆ, ಇದು ಕಾಸ್ ಆಫ್ ಡೆತ್ ಏನಿರ್ಬೋದು ಅಂದರೆ ಆರಂಭದಲ್ಲಿ ಇದು ಅನುಮಾನಾಸ್ಪದವಾಗಿರೋದ್ರಿಂದ ಅಂತ ಹೇಳಿ ಮತ್ತೆ ಹೆಚ್ಚಿನ ವಿಚಾರಣೆಯನ್ನು ಹರಿಣಿಯನ್ನು ಒಳಪಡಿಸಿದಾಗ ಆಕೆ ಆಮೇಲೆ ಬಾಯ್ಬಿಟ್ಟಿದ್ದಾಳೆ ಅನ್ನೋ ಮಾಹಿತಿ ಕೂಡ ಗೊತ್ತಾಗ್ತಾ ಇರೋದು. ಇದಾದ ನಂತರ ಮಾಧ್ಯಮಗಳ ಮುಂದೆ ಹರಿಣಿಯವರ
ತಾಯಿ ಬಂದು ಅವರು ಒಂದಿಷ್ಟು ಹೇಳಿಕೆಗಳನ್ನು ಕೊಡ್ತಾ ಹೋಗ್ತಾರೆ. ನನಗೆ ಗೊತ್ತಿದೆ ಅಭಿನಂದನ್ ಅವನು ಹುಚ್ಚುಚ್ಚಿನ ಥರ ಆಡ್ತಾ ಇದ್ದ, ಇದಕ್ಕಿಂತ ಮುಂಚೆ ಸೈಕೋ ಥರದಲ್ಲಿ ಆಡ್ತಾ ಇದ್ದ. ಅವತ್ತು ಬೆಳಗ್ಗೆ ಈ ಘಟನೆ ನಡೆದಾಗ ಅವರಿಬ್ಬರು ಕೂಡ ಎಚ್ಚರಗೊಳ್ಳದೇ ಇದ್ದಾಗ ಮಗಳೇ ನನಗೆ ನೇರವಾಗಿ ಫೋನ್ ಮಾಡಿದ್ಲು, ಈ ಥರ ಯಾಕೋ ಎದ್ದೇಳ್ತಾ ಇಲ್ಲ ಅಂತ. ಆದರೆ ಮಗ ಏನಕ್ಕೆ ಪ್ರಾಣ ತೆತ್ತಿದ್ದಾನೆ ಅಂದರೆ, ಈ ಅಭಿನಂದನ್ ಇದ್ದಾನಲ್ವಾ ಆತ ಮಗನ ಮೇಲೆ ಮಲ್ಕೊಂಡಿದ್ದಾನಂತೆ. ಮಗನ ಮೇಲೆ ಮಲ್ಕೊಂಡಿರೋದ್ರಿಂದ ಆತನಿಗೆ ಉಸಿರಾಡ್ಲಿಕ್ಕಾಗದೆ ಆತನೂ ಕೂಡ ಉಸಿರು ಚೆಲ್ಲಿದ್ದಾನೆ ಅನ್ನೋ ಮಾಹಿತಿಯನ್ನು ಅವರ ಅತ್ತೆ ಹೇಳ್ತಾ ಇರೋದು. ಇದರಲ್ಲಿ ಯಾವುದು ಸತ್ಯ ಯಾವುದು ಸುಳ್ಳು ಅನ್ನೋ ನಿಗೂಢತೆ ಈಗಲೂ ಕೂಡ ಕಾಡ್ತಾ ಇದೆ. ಆದರೆ ಅಳಿಯ ಸರಿ ಇಲ್ಲ, ಆತ ಈಗಾಗಲೇ ಸೈಕೋ ಆಗಿ ಹೋಗಿಬಿಟ್ಟಿದ್ದ, ಹುಚ್ಚುಚ್ಚಂತರ ಆಡ್ತಾ ಇದ್ದ, ಮನೇಲಿ ಭಾಳಷ್ಟು ಮಾನಸಿಕವಾಗಿ ಚಿತ್ರಹಿಂಸೆ ಕೊಡ್ತಾಯಿದ್ರು, ಬಡಿತಾಯಿದ್ರು. ನನ್ನ ಮಗಳೇ ಇದನ್ನೆಲ್ಲವನ್ನು ಕೂಡ ಸಹಿಸಲಾಗದೆ 2 ತಿಂಗಳು ಮನೆಯಿಂದ ಓಡಿ ಬಂದಿದ್ಲು. ನಾವೇ ಸೋಲ್ದೇವನಹಳ್ಳಿಯಲ್ಲಿ ಕಂಪ್ಲೇಂಟ್ ಕೂಡ ಕೊಟ್ಟಿದ್ವಿ ಪೊಲೀಸ್ ಸ್ಟೇಷನಲ್ಲಿ, ಬನ್ನಿರಿ ನಾವು ತೋರಿಸ್ತೀವಿ ಪೊಲೀಸ್ ಸ್ಟೇಷನ್ಗೆ, ಕಂಪ್ಲೇಂಟ್ ಕೂಡ ಕೊಟ್ಟಿದ್ವಿ. ಎಲ್ಲ ರೆಕಾರ್ಡ್ಸ್ನು ತೆಗೆಸ್ರಿ, ಕಾಲ್ ರೆಕಾರ್ಡ್ಸ್ನ, ನಾವು ಹೇಗಿತ್ತು ಮನೆಯಲ್ಲಿ, ಯಾರು ಹಿಂಸೆ ಕೊಟ್ಟಿದ್ರು, ಏನಾಗ್ತಾಯಿತ್ತು ಎಲ್ಲವೂ ಕೂಡ ಗೊತ್ತಾಗುತ್ತೆ. ಈಗ ಅವ್ರು ಆರೋಪ ಮಾಡ್ತಾ ಇದ್ದಾರಲ್ವಾ, ಯಾರ ಜೊತೆಗೆ 2 ತಿಂಗಳು ಓಡಿ ಹೋಗಿದ್ಲು ಅಂತ. ಆಕೆ ಓಡಿ ಹೋಗಿರಲಿಲ್ಲ, ಪಿ ಜಿಲಿದ್ಲು. ಬೇಕಾದ್ರೆ ನಾನೇ ಕರ್ಕೊಂಡು ಹೋಗ್ತೀನಿ ಪಿ ಜಿಗೆ, ಬನ್ನಿ ನಿಮ್ಗೆಲ್ಲರೂ ಕೂಡ ಸಾಕ್ಷಿ ಸಮೇತವಾಗಿ ಕೊಡ್ತೀನಿ, ಅವ್ರವ್ರ ಜೊತೆ ಎಲ್ಲೂ ಕೂಡ ಓಡಿ ಹೋಗಿಲ್ಲ ಅವಳು ಅಂತ. ಮತ್ತು ಈ ಅಕ್ರಮ ಸಂಬಂಧದ ಸತ್ಯಾಸತ್ಯತೆಗಳ ಬಗ್ಗೆ ಕೇಳಿದ್ರೆ ಅತ್ತೆ ನುಣುಚಿಕೊಳ್ತಾ ಇದ್ದಾರೆ. ಅದೆಷ್ಟು ಸತ್ಯ ಎಷ್ಟು ಸುಳ್ಳು ಅದು ಇದು ಕೂಡ ಕನ್ಫರ್ಮ್ ಆಗಬೇಕಾಗಿದೆ. ಆದರೆ ಬಾಯ್ ಫ್ರೆಂಡ್ನ ಫೋಟೋ ಕೂಡ ಈಗ ವೈರಲ್ ಆಗ್ತಾ ಇದೆ. ಯಾರಾತ ಬಾಯ್ ಫ್ರೆಂಡ್ ವಿನಯ್ ಯಾರು, ಆತನ ಮುಖಚರ್ಯ, ಆತನ ಫೋಟೋಗಳು ಕೂಡ ವೈರಲ್ ಆಗ್ತಾ ಇದ್ದಾವೆ. ಇದಿಷ್ಟು ನಡೆದಿರ್ತಕ್ಕಂಥ ಘಟನೆ. ಜೊತೆಗೆ ನಿಮಗೆ ಈ ಕೇಸ್ನಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯನ್ನು ಹೇಳಲೇಬೇಕು. ಈ ಹಿಂದೆಯೂ ಕೂಡ ಇವನ ಜೊತೆ ಸಂಸಾರವೇ ಮಾಡೋದಿಲ್ಲ ಅಂತ ಹೇಳಿ ಮನೆ ಬಿಟ್ಟು ಹೋದಾಗಲೂ ಕೂಡ ಈ ಬಾಯ್ ಫ್ರೆಂಡ್ ಜೊತೆಗಿನ ನಂಟು, ಆತನೊಂದಿಗೆ ಇದ್ದಿದ್ದು ಇದೆಲ್ಲವೂ ಕೂಡ ತುಂಬ ಖಾತ್ರಿಯಾಗಿ ಹೇಳ್ತಾ ಇದ್ದಾರೆ ಹುಡುಗನ ಮನೆಯವರು, ಅಭಿನಂದನ್ ಕುಟುಂಬದವರು. ಹಾಗಾಗಿ ಇದರಲ್ಲಿ ಸ್ವಲ್ಪ ಅನುಮಾನಗಳು ಕೂಡ ದಟ್ಟವಾಗಿ ಕಾಡ್ತಾ ಇದ್ದಾವೆ. ಎಲ್ಲೋ ಒಂದು ಕಡೆ ಹರಿಣಿ ಮತ್ತು ವಿನಯ್ ಇಬ್ಬರೂ ಕೂಡ ಸೇರಿಕೊಂಡು ಈ ಕೃತ್ಯವನ್ನು ಎಸಗಿದ್ದಾರೆ ಅಂತ. ನಿಮಗೆ ಇದರಲ್ಲಿ ಕೆಲವೊಂದು ಅನುಮಾನಗಳು ಮೂಡೋದೇನು ಅಂದರೆ, CCTV ಕ್ಯಾಮ್ರಾ ಆಫ್ ಮಾಡಿಸಿದ್ಯಾರು? ಈ ರೀತಿಯಾಗಿ ಸ್ವಂತ ತಂದೆ ಮಗನ ಮೇಲೆ ಮಲ್ಕೊಳ್ಳುವಷ್ಟು ಆತನಿಗೆ ಪರಿಜ್ಞಾನ ಇರಲಿಲ್ವಾ, ಅಷ್ಟು ಗೊತ್ತಾಗೋದಿಲ್ವಾ ಅನ್ನೋ ಥರದಲ್ಲಿ, ಮತ್ತು ಈ ಸಪ್ರೇಟ್ ರೂಮ್ನಲ್ಲಿ ಮಲಗಿದ್ದು ಯಾಕೆ ಅನ್ನೋ ಥರದಲ್ಲಿ ಅನುಮಾನಗಳು ಕೂಡ ಈಗ ಕಾಡ್ತಾ ಇದ್ದಾವೆ. ಇದೆಲ್ಲದರ ಜೊತೆಗೆ ಮಗನ ಪ್ರಾಣವನ್ನು ತೆಗೆಯೋ ಮಟ್ಟಿಗೆ ಸ್ವಂತ ತಾಯಿ ಮುಂದಾಗಿದೆಯಲ್ಲ, ಅದು ಬಹಳಷ್ಟು ಕ್ರೂರ. ನಮಗೆ ಇನ್ನೊಂದಿಷ್ಟು ಎಮೋಷನ್ಸ್ಗಳ ವಿಚಾರದಲ್ಲಿ ನೋಡೋದಾದರೆ, ಸ್ವಂತ ಅತ್ತೆ ಮಾಧ್ಯಮಗಳ ಮುಂದೆ ಮಾತನಾಡಬೇಕಾದ್ರೆ ಅವ್ರಿಗೆ ಯಾವುದೋ ರೀತಿಯಾದಂಥ ಎಮೋಷನ್ಸ್ ಕಾಣಿಸ್ತಾ ಇಲ್ಲ. ಒಂದು ಕಡೆ ಅಳಿನಿಗೆ ಹುಷಾರಿರಲಿಲ್ಲ, ಸ್ವಲ್ಪ ಈ ಕಿವಿ ಭಾಗದಲ್ಲಿ ಆಪ್ರೇಷನ್ ಆಗಿತ್ತು, ಹಾಗಾಗಿ ಆತ ಆ ರೀತಿಯಾಗಿದೆ, ಬೇಕಾದ್ರೆ ಆಪ್ರೇಷನ್ ಆಗಿರೋ ಸಂಬಂಧವಾಗೂ ಕೂಡ ನಾನು ಡಾಕ್ಯುಮೆಂಟ್ಸ್ನೆಲ್ಲ ಕೊಡ್ತೀನಿ ಅಂತ ಅತ್ತೆ ಹೇಳ್ತಾ ಇದ್ದಾರೆ. ಯಾಕೆಂದರೆ ಕಿವಿ ಭಾಗದಲ್ಲಿ ಸ್ವಲ್ಪ ಗಾಯಗಳಾಗಿದೆ ಮತ್ತು ಕಿವಿಯಿಂದ ಒಂದು ಸ್ವಲ್ಪ ನೆತ್ತರು ಹರಿದು ಬಂದಿದೆ ಅಂತ ನಾನು ಹೇಳಿದ್ನಲ್ವಾ. ಆ ವಿಷಯವಾಗಿ ಅತ್ತೆಯನ್ನು ಪ್ರಶ್ನೆ ಮಾಡಿದಾಗ ಅತ್ತೆ ಈ ಥರದೊಂದು ಕ್ಲಾರಿಟಿ ಕೊಡ್ತಾ ಇರೋದು. ಒಂದಿಷ್ಟು ಅನುಮಾನಗಳೆಲ್ಲವೂ ಕೂಡ ಈ ವಿಚಾರಕ್ಕೆ ಮೂಡ್ತಾ ಇರೋದು. ಯಾಕೆಂದರೆ ಸ್ವಂತ ಮೊಮ್ಮಗನನ್ನು ಕಳೆದುಕೊಂಡಿರೋ ಅತ್ತೆ ಆ ಥರದ ಎಮೋಷನ್ಸೇ ಮಾಧ್ಯಮಗಳಲ್ಲಿ ಕಾಣಿಸ್ತಾ ಇಲ್ವಲ್ಲ ಅಂತ. ಇನ್ನೊಂದು ಕಡೆ ಅಭಿನಂದನ್ ಕುಟುಂಬದವರ ಕಣ್ಣೀರು ಮತ್ತು ಆಕ್ರಂದನ ಮುಗಿಲು ಮುಟ್ಟಿದೆ. ಅವರು ಭಾಳಷ್ಟು ಶೋಕ ಸಾಗರದಲ್ಲಿ ಮುಳುಗಿ ಹೋಗಿಬಿಟ್ಟಿದ್ದಾರೆ. ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ನಿಮಗೆ ಮದುವೆ ಅನ್ನೋದು, ಸಂಸಾರ ಅನ್ನೋದು ಒಂದು ಪವಿತ್ರವಾದಂಥ ಸಂಬಂಧ, ಬಾಂಧವ್ಯ. ಅದು ನಿಮ್ಮ ಈ ಅಪವಿತ್ರ ಸಂಬಂಧಗಳಿಗೆ ನೋಡಿ, ಒಂದು ಕಡೆ ಕೋಟಿ ಆಸ್ತಿ, ಅಭಿನಂದನ್ ಕೋಟ್ಯಂತರ ರೂಪಾಯಿ ಆಸ್ತಿ, ನಾನು ಆರಾಮಾಗೆ ಬಾಯ್ ಫ್ರೆಂಡ್ ಜೊತೆಗೆ ಈ ಅಕ್ರಮ ಸಂಬಂಧವನ್ನು ಕಂಟಿನ್ಯೂ ಮಾಡ್ಬೋದು, ಆತನೊಂದಿಗೆ ಸುಖಕರವಾಗಿ ಜೀವನ ನಡೆಸ್ಬೋದು ಅನ್ನೋ ಕಾರಣಕ್ಕೆ ಸ್ವಂತ ಗಂಡನ ಪ್ರಾಣವನ್ನು ತೆಗೆದಿರೋದು, ಜೊತೆಗೆ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದಂಥ ಮಗ, ಆ ಪುತ್ರ, ಇನ್ನೂ ಕೂಡ ಆತನಿಗೆ ಭವಿಷ್ಯ ಇತ್ತು, ಇನ್ನೂ ಜಗತ್ತನ್ನು ನೋಡಬೇಕಾಗಿತ್ತು ಆತ. ಆ ಪುತ್ರನ ಜೀವನ ತೆಗೆದುಕೊಂಡಿದ್ದು ಮಾತ್ರ ಬಹಳಷ್ಟು ದುಃಖಕರ ವಿಷಯ. ಇದಿಷ್ಟು ಈ ಕೇಸ್ನಲ್ಲಿ ಇರ್ತಕ್ಕಂಥ ಅಪ್ಡೇಟ್ಸ್. ಏನಾದರೂ ಇದರಲ್ಲಿ ಬಿಗ್ ಡೆವಲಪ್ಮೆಂಟ್ಗಳಾದರೆ, ನಾನು ಹೇಳಿದ್ನಲ್ಲ ಒಂದಿಷ್ಟು ಕನ್ಫ್ಯೂಷನ್ಸ್ಗಳಿದೆ ಈ ಕೇಸ್ನಲ್ಲಿ. ತಾಯಿ ಒಂದು ಹೇಳಿಕೆ ಕೊಡ್ತಾ ಇರೋದು, ಹರಿಣಿ ಸ್ಟೇಟ್ಮೆಂಟೇ ಇಂಪಾರ್ಟೆಂಟ್ ಆಗುತ್ತೆ. ಪೊಲೀಸ್ನವರೇ ಇದ್ರ ಬಗ್ಗೆ ಒಂದು ಕನ್ಫರ್ಮೇಷನ್ ಪ್ರೆಸ್ ನೋಟ್ ಮಾಡಿ ತಿಳಿಸ್ಬೇಕು ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ. ನಾನು ನಿಮ್ಮ ರಾಕೇಶ್ ಆರುಂಡಿ. ಧನ್ಯವಾದ.